ಓಹೋ ಏನೇ ಪುಟ್ರಂಗಮ್ಮ ಬಿಡುವಾಗ ನಿಂತ್ಕೊಂಡಿದ್ಯಾ? ಯಾಕೇನು ಬದುಕು ಬಾಳ ಏನಿಲ್ವೇ? ನಿಂದೇ ಸುಖ ಜೀವನ ಬಿಡಮ್ಮ. ಸುಖಕ್ಕೆ ಬಿದ್ಬಿಟ್ಟೆ ನೀನು ಹೆಂಗಸು. ಏಯ್ ಈರಜ್ಜಿ ಒಂದ್ರ ಒಟ್ಟು ಸುಮ್ಮ ಕೂಕಳೆ. ಅಂಕ್ಳೊಡ್ಕೊಂಡ್ ಬಂದ್ಲಿಲ್ಲ ಮಾತಾಡಕ್ಕೆ. ಏನು ಸುಖಕ್ಕೆ ಬಿದ್ದಿಲ್ಲ ಏನಿಲ್ಲ. ನಮ್ಮ ಹುಡುಗ ಮಂಜುಡಿಗೆ ಅತ್ತ ಹೋಗಿದ್ದ, ನಿಂತ್ಕೊಂಡು ನೋಡ್ತಿದ್ದೆ. ಆಗ ಬತ್ತಾನೇನೋ ಈಗ ಬತ್ತಾನೇನೋ ಅಂತಾನ ಉಮ್ದಂಗೆ ಹೋಗಿದ್ದ, ಅದಕ್ಕೆ ನೋಡ್ತಿದ್ದೆ. ಹೇಳು ಅಲ್ಕಡೆ ಪುಟ್ರಂಗಮ್ಮ, ನಿನ್ನೆ ದಿನ ನಿನ್ನ ಸೊಸೆ ಅದ್ಯಾತ ಕೇಳ್ಕೊ ಪಾಕ ತಂದು ಕೊಯ್ದ್ಲಂತೆ. ನಿಂದು ಮದುವೆ ಆಗಿದ್ದ ದಿನ ಅಂತ ಹೇಳ್ಬಿಟ್ಟು ನೆನೆ ದಿನ ಕೇಕ್ ತಂದು ಕೊಯ್ಸೋಳಂತೆ. ಅಲ್ಕಡೆ ಹಿಂಗೆ ಅಂತೀನಿ ಅಂತ ಬೇಜಾರ ಬೇಡ. ಒಂದು ಎಲೆ ತರ್ಕು ಮುಗಿದ್ರು, ಒಂದಿಟ್ಟು ಹೊಗೆ ಸೊಪ್ಪು ಮುಗಿದ್ರು, ಅಡಿಕೆ ಮುಗಿದ್ರು, ಅದಾಳಾಗೋಗ್ಲಿ ಒಲೆ ಒಚ್ಚ ಬೆಂಕಿ ಪಟ್ಟಣ ಮುಗಿದ್ರು ಬಂದು ನಮ್ಮ ಅಂತ ಕಿಸ್ಕೊಂಡು ಹೋಗ್ತಾಳೆ. ನಿಮ್ಮ ಸೊಸೆನೂ ಅಷ್ಟೇ, ನೀನು ಅಷ್ಟೇ. ಅಂಥದ್ರಾಗೆ ಒಂದು ಮಾತು ಕೇಕ್ ಕಟ್ ಮಾಡ್ತೀವಿ ಅಂತಾನ ಹೇಳಿಲ್ಲವಲ್ಲ ಪುಟ್ರಂಗಮ್ಮ. ನನಗೆ ಯೋಟ್ ಬೇಜಾರತ್ ಗೊತ್ತೆ. ಆ ಸವಿತಮ್ಮಂಗಂದ್ಲು ನನಗೆ. ನನಗೆಲ್ಲಿ ಗೊತ್ತಾಗೋದು. ಸವಿತಮ್ಮಂಗೆ ಕರೆದಿದ್ಯಾ, ಈ ಕಡೆಗೆ ಬಂದು ಪ್ರಮೀಳಮ್ಮಂಗೆ ಕರೆದಿದ್ಯಾ, ಆ ಸಾಬ್ರಾಯಮ್ಮಂಗೆ ಕರೆದಿದ್ಯಾ, ಇವ್ರನ್ನೆಲ್ಲ ಕರೆದು ನಾನು ಬಿಟ್ಟೆ. ನನಗೆ ಹಂಗಾಗಿರ್ಬೇಕು ಹೇಳು. ನೀವು ಅಲ್ಲನ ಶ್ರೀಮಂತರು ಕರಿಯಕ್ಕೆ ನಿಂತಿದ್ರಮ್ಮ. ನಮ್ಮಂಥ ಬಡಜೀವಿಗಳೆಲ್ಲ ಯಾಕೆ ಕರಿತೀರ? ಅದೇನು ಕೇಕ್ ಕಟ್ ಮಾಡಿರೋ ಏನು? ಹೇಳು ಪುಟ್ರಂಗಜ್ಜಿ, ಅದನ್ನಾದ್ರೂ ಕೇಳ್ಕೊಂತೀನಿ. ನೋಡಕ್ಕಂತೂ ಅದೃಷ್ಟ ಸಿಗ್ಲಿಲ್ಲ. ಕೇಳ್ತೀನಿ, ಹೇಳು ಏನೇನು ಮಾಡಿರಿ. ಅಲ್ಕಣಿರಜ್ಜಿ, ಅದ್ಯಾಕೆ ನನ್ನ ಮೇಲೆ ಅಂಗ್ರಿ ಆಗ್ತೀಯ ನೀನು? ನನಗೇನು ಗೊತ್ತಿತ್ತೆ ನಮ್ಮಮ್ಮಣ್ಣಿ ಸುಶೀಲಮ್ಮ ಅಂತ ಕೇಕ್ ಕೊಯ್ಯಿಸ್ತಾಳೆ ಅಂತಾನೆ. ಅದ್ಯಾರೋ ಸಿರಾಕ್ ಹೋದ್ರಂತೆ, ಅವ್ರ ಕೈಗೆ ದುಡ್ಡು ಕೊಟ್ಟು ಕಳಿಸಿ ಕೇಕ್ ತರ್ಸವಳೆ. ನನ್ನ ಬೈನಾಗ ಭಾರತೆ ಕೇಕ್ ಕೊಯ್ಯುವಂತೆ ಅಂತ ನನ್ನೂ ನಮ್ಮ ಅಜ್ಜನೂ ಕರೆದು ಕೊಯ್ಸಿಳು. ನನಗೇನು ಗೊತ್ತಿತ್ತೀವಲ್ಲ, ನಾವೆಂತನ ಮಾಡ್ದಾರ ನಮ್ಮ ಕೇಕು ಗೊತ್ತಿರಲಿಲ್ಲ, ಪಾಕು ಗೊತ್ತಿರಲಿಲ್ಲ. ಸುಶೀಲಿ, ಏಯ್ ಸುಶೀಲಿ, ಗೊಳ್ಳೆ ರಾಮಜ್ಜನ ಮೊಮ್ಮಗಳೇ ಸುಶೀಲಿ, ಬರೇ ಇಲ್ಲೋರಿಗೆ ಬರೇ ಇಲ್ಲಿ. ವಿತೌಟ್ ಮೈ ಪರ್ಮಿಷನ್ ಹೌ ಯು ಸೆಲೆಬ್ರೇಟ್ ಮೈ ಡ್ಯಾಡ್ ಆ್ಯಂಡ್ ಮಾಮ ವೆಡ್ಡಿಂಗ್ ಆ್ಯನಿವರ್ಸರಿ? ಪ್ಲೀಸ್ ಟೆಲ್ ಮಿ. ಬರೆಯವರಿಗೆ ಸುಶೀಲೆ. ಅಯ್ಯ ಇದ್ಯಾಕಲ್ಲ ಸೀನಪ್ಪ? ಅಲ್ಲೇ ನಾ ಕುಡ್ಕೊಂಬಂದ್ಬಿಟ್ಟಿದ್ದ. ಆ ಮಗಿನ ಮೇಲೆ ಯಾಕೆ ಜಗಳ ಆಡ್ತಿದ್ಯಾ? ಯಾಕೋ ಏನಾಯ್ತು? ಏಯ್ ಇರಜ್ಜಿ, ಶಟ್ ಅಪ್. ಯು ಡೋಂಟ್ ಸ್ಪೀಕ್. ಡೋಂಟ್ ಇಂಟರ್ಫಿಯರ್ ಅವರ್ ಫ್ಯಾಮಿಲಿ ಮ್ಯಾಟರ್. ಬಂದ್ಬಿಡ್ಲಿಲ್ಲ ಈರಜ್ಜಿ. ನಂದೆಲ್ಲಿಕ್ಲಿ ಕಡಿಮೆ ಸಾರಿ ಅಂತಾನೆ. ಈರಜ್ಜಿ, ಇದು ನನ್ನ ಫ್ಯಾಮಿಲಿ ಮ್ಯಾಟ್ರು, ನೀನು ಇಂಟರ್ಫಿಯರ್ ಆಗಬೇಡ. ಏನು ಹೇಳು? ನೀನು ಇಂಟರ್ಫಿಯರ್ ಆಗಬೇಡ ಅಷ್ಟೇ. ಏನು ಮಂತಕ್ಕೆ ಮೈಜ? ಒಂದು ಲೋಟ ಸಾರಿ ಇಸ್ಕ, ಇಲ್ಲಾಂದ್ರೆ ಎಲೆ ಮುಗ್ದಿದ್ರೆ ಎಲೆ ಇಸ್ಕ, ಇಲ್ಲಾಂದ್ರೆ ಟೀ ಸೊಪ್ಪು ಇಸ್ಕೊಂಡು ಇಲ್ಲಿಂದ ಎಗರ್ಕೋಬೇಕು. ಸುಮ್ಮನಿರ್ಬೇಕು. ಉಸಿರು ಬಿಟ್ರೆ ತುಳಿದು ಬಿಡ್ತೀನಿ. ಅಯ್ಯೋ ಸ್ವಾಮಿ, ನೀನು ಸವಾಸ್ವೇ ಬೇಡ ಕಣ. ಇದ್ಯಾಕಲ್ಲ ಇಂಗ್ರಿ ಆಗ್ತದೆ ನನ್ನ ಮೇಲೆ? ನಾನೇನೆಲ್ಲ ಮಾಡಿದೆ? ಅಯ್ಯ ದೇವ್ರೆ, ನೀನು ಮಾತಾಡೋದು ಬೇಡ ಅಂತಾನೆ ನಾನು ಹೇಳ್ತಿರೋದು. ಹಿಂಗೆ ಇಲ್ಲಿಂದ ಎಗರ್ಕೊಂಬಿಡು, ಇಲ್ಲಾಂದ್ರೆ ಗೊತ್ತಲ್ಲ ಮಾನನ ಮೂರ್ಖ ರಜೆ ಹಾಕ್ತೀನಿ. ತಲೆಗೆಡಿಸಬೇಡ. ಇರಜ್ಜಿ, ನಾನಿವತ್ತು ಜಗಳ ಮಾಡಬೇಕು ಅಂತಲೇ ಕುಡಿದು ಬಂದಿದ್ದೀನಿ. ಹೇಳು, ಜಗಳ ಮಾಡಬೇಕು ಅಂತಲೇ ಕುಡಿದು ಬಂದಿದ್ದೀನಿ. ಯಾರು ಅನೀಶ್ ನಾಯಿ ಹಿಂಗೆ ಬೊಗಳ್ಕೊಂಬೈತೆ? ಒಳ್ಳೆ ಇಸ್ಕೆ ಮೊದಲು ಇರಜ್ಜಿ ಹೇಳಿದಾರ ಮಾತು ಕೇಳು. ಸುಮ್ಮನೆ ಹೋಗ್ಬೇಕು. ಯಾವ್ದು ನಾಯಿ ಬೇರೆ ಬೊಗಳ್ತಾ ಐತಿ ನಮ್ಮ ಮನೆ ಮುಂದೆ. ಹುಚ್ಚು, ಅದು ಯಾವ್ದು ನಾಯಿ? ಇರಮ್ಮ, ಸುಮ್ಮನೆ ಹೋಗಿ ನಿಮ್ಮ ಅಂತಕ್ಕೆ. ಅವನ ತಗ ಮಾತಾಡ್ತಿದ್ರೆ ನಿನ್ನ ಮರ್ಯಾದೆ ನೀನೇ ಕಳ್ಕೊಂಬ. ಹೋಗಿ ಸುಮ್ಮನೆ. ಅಮ್ಮ, ಪುಟ್ರಂಗಮ್ಮ, ಯಾಕಮ್ಮ ಹಿಂಗೆ ಮಾಡಿದೆ ನೀನು? ಊರನ್ನೆಲ್ಲ ಕರೆದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿಜ. ಆದರೆ ಎತ್ತ ಮಗನಾದ ನನ್ನನ್ನೇ ಬಿಟ್ಟು ನೀನು ಈ ರೀತಿ ಯಾಕಮ್ಮ ಇಂಥ ನಿಷ್ಠೂರತೆಯಿಂದ ನಡೆದುಕೊಂಡೆ ನನ್ನ ಮೇಲೆ ತಾಯಿ. ನನ್ನ ಹೆಂಡ್ತಿಗೈತೆ, ಅವಳಿಗೈತೆ, ಮರ್ಯಾದೆ ಐತೆ, ಮಾಡ್ತೀನಿ. ಹೆಂಡ್ತಿ ಬಿಡಮ್ಮ, ಎತ್ತ ತಾಯಿಯಾಗಿ ನೀನೇ ನನ್ನ ಮರೆತರೆ ನನ್ನ ಗತಿಯೇನಮ್ಮ? ಅಮ್ಮ, ಆ ಸಂಭ್ರಮದಲ್ಲಿ ನಾನು ಭಾಗಿಯಾಗಿದ್ದರೆ ನಿನಗಿನ್ನೆಷ್ಟು ಖುಷಿಯಾಗುತ್ತಿತ್ತು ತಾಯಿ. ಇರಲಿ ತಾಯಿ, ನನ್ನನ್ನೇ ಕುಡುಕ ಎಂದು ನನ್ನನ್ನು ದೂರ ತಳ್ಳಿದೆಯಲ್ಲ. ಹೇಳಮ್ಮ. ಸುಶೀಲಿ, ಬರೇ ಇಲ್ಲವರಿಗೆ ಅಲ್ಲವಲ್ಲ, ಓಟು ಬಿಟ್ಟು ಮಾತಾಡಬೇಡ ನೀನು. ನಿನ್ನ ಮಗನ್ನೇ ಕಳಿಸಿದ್ದೀನಿ. ಹುಡುಗಲ ಪಾಪ ನೋಡ್ಕೊಂಬ, ನಿಮ್ಮ ಅಪ್ಪ ಎಲ್ಲ ಇದಂಗೆ ಕರ್ಕೊಂಬ ಅಂತಾರೆ. ಅಂಗಡಿ ಮಂತಕ್ಕೆ ಹೋಗ್ಯವನೇ, ಜಕ್ಕಿ ತಕ್ಕ ಹೋಗ್ಯವನೇ, ಅಲ್ಲ ಶಿಸ್ವಾರ ಐತಲ್ಲ ಅಲ್ಲೆಲ್ಲ ನೋಡ್ಕೊಂಬಂದೇವ್ನಿ. ನೀನು ಎತ್ತಲ ಹೋಗಿದ್ದೆ ಓಟು ಬಿಟ್ಟಾನೆ. ನನಗೆ ಸಿಟ್ಟು ಬರೆಸ್ಬೇಡ ನೀನು. ಈಗ ಬಂದು ಒಟ್ಟೂರಿ ಅಂತ ಮಾತಾಡಬೇಡ ನೀನು. ನನ್ನ ಬಿಟ್ಟು ಕೇಕ್ ಕೊಯ್ದಿದ್ಯಾ, ಊರನ್ನೆಲ್ಲ ಸೇರಿಸ್ಕೊಂಡು ಫಂಕ್ಷನ್ ಮಾಡಿದ್ದ, ಆಳ ಮಾಡಿದ್ದ, ಅಧ್ವಾನ ಮಾಡಿದ್ದ ಅಂತ ಬಂದು ನೀನು ಅಂತ ಈಗ ಜಗಳ ಮಾಡ್ತಿದ್ದಲ್ಲ. ನಿನ್ಗೇನೋ ಒಂದಿಟ್ಟು ಮೈ ಮೇಲೆ ನಿಟ್ಟು ನಿಗಾ ಏನೋ ಇಕ್ಕೆ ಮಾತಾಡ್ತಿದ್ದಲ್ಲ ಸೀನಪ್ಪ. ಹೇಳಲ್ಲ,
ಊರವ್ರ ಮುಂದೆ ಹಿಂಗೆ ಅಂದ್ರೆ ನಮ್ಮನ್ನ ಯಾರೋ 4 ಜನ ಬೆಲೆ ಕೊಡ್ತಾರಲ್ಲ. ಆ ಮಗನ್ನೇ ಮಗನ ಕರೆದು ಫಂಕ್ಷನ್ ಮಾಡ್ದಂಗೆ, ಮಗನ ಕರೆದು ಕೇಕ್ ಕಟ್ ಮಾಡಿಸ್ದಂಗೆ ಈ ಅಜ್ಜಿ ಇವಾಗ ವಯಸ್ಸಾಗಿರೋಳು ಮೆರೆದಾಡ್ತಾಳೆ ಅಂತ ಅನ್ಕೊಂಬಲ್ವೇನ್ಲ? ಯಾಕಲ್ಲ ಹಿಂಗೆ ಮಾತಾಡ್ತೀನಪ್ಪ? ಆಯ್ತಮ್ಮ, ಆಯಿತು. ನಿಂದು ನಿನ್ನ ಸೊಸೆದೇ ನಡೀತೈತಿ ಮನೇಲಿ, ನಡೀಲಿ. ಅದೆಷ್ಟು ದಿನ ನಡೆಸ್ತೀರ? ಆಯಿತು, ನೀವು ಒಂದು 10 ನಿಮಿಷನ ತಡವಾಗಿ ಕೇಕ್ ಕಟ್ ಮಾಡಿದ್ರೆ ಏನಾಗೋದು? ನಾನು ಎಲ್ಲೋ ಒಂದು ರೌಂಡ್ ಹೊರಗಡೆ ಹೋಗಿದ್ದೆ, ಬತ್ತಿದ್ದೆ. ಹಾಂ ಇವಂದೇನು ಲೆಕ್ಕ ನಮ್ಮ ಮನೆಗೆ? ಅವನೊಬ್ಬ ಕುಡುಕನ ನಮ್ಮ ಮಗ, ಅವನೇನು ದುಡಿತಾನೆ, ಕೊಡ್ತಾನೆ ನಮಗೆ? ಇವೆಲ್ಲ ಮಾತುಗಳು ಆಡ್ಕೊಂಡು ನೀವು ನನಗೆ ಬೆಲೆ ಕೊಡ್ದಂಗೆ ಕೇಕ್ ಕಟ್ ಮಾಡಿದಿರ. ನಿನ್ನ ಸೊಸೆದು ಯಾಕೋ ಈ ನಡುವೆ ಜಾಸ್ತಿ ಆಗೈತೆ. ಅವಳೆಲ್ಲ ಇದ್ದಾಳೆ, ಕರಿ ಒಂದು ಒಟ್ಟು ಐತೆ ಅವಳಿಗೆ. ಸುಶೀಲೇ ಬರ ಇಲ್ವದಕ್ಕೆ. ಯಾಕತೆ? ಯಾಕೆ ಈ ಪಾಲೆ ಬಂದು ಕಿರ್ಚಾಡ್ತಾ ಇದ್ದಾನೆ? ದಿನ ಕುಡಿದು ಮಂತಕ್ಕೆ ಬಂದು ಜಗಳಾಡ್ತಿರ್ಲಿಲ್ಲ, ಯಾಕೆ ಇವತ್ತು ಜಗಳಾಡ್ತಾ ಇದ್ದಾನೆ? ಏನಂತ ಈ ಅಪ್ಪಂದು? ಅಮ್ಮಣ್ಣಿ, ಈ ಅಪ್ಪನ್ ಬಿಟ್ಟು ನಾವು ನೆನ್ನೆ ದಿನ ಕೇಕ್ ಕಟ್ ಮಾಡಿವಂತೆ ಕೇಕ. ಅದಕ್ಕೆ ಇವನಿಗೆ ಸಿಟ್ಟು ಬಂದೈತಂತೆ, ನನಗೆ ಮನೆಗೆ ಬೆಲೆ ಇಲ್ಲ, ಗೌರವ ಇಲ್ಲ, ಕುಡುಕ್ ನನ್ನ ಮಗ ದುಡಿಯಲ್ಲ ಅಂತ ನಾನು ನೀನು ಇವನಿಗೆ ಬೆಲೆ ಕೊಡ್ತಿಲ್ವಂತೆ. ನಮ್ಮ ಮನೆಗೆ ಇವನಿಗೆ ಯಾರು ಬೆಲೆ ಕೊಡ್ತಿಲ್ವಂತೆ. ಅದನ್ನು ಬಂದು ನನ್ನ ತಗ ಹೇಳ್ತಾ ಇದ್ದಾನೆ. ಅಲ್ಕಣಮ್ಮ, ನನ್ನ ಬಿಟ್ಟು ಹೆಂಗೆ ಕೇಕ್ ಕಟ್ ಮಾಡಿಸಿರಿ ಅಂತ ದಿಮಾಕ್ನಂಗೆ ಮಾತಾಡ್ತಾ ಇದ್ದಾನೆ ಇವಾಗ. ಏ ನಿಲ್ಸಮ್ಮ, ಸಾಕು ಮಾತು. ಏನು ಬಾಯ ಐತೆ ಅಂತ ಉದ್ದಕ್ಕೆ ಮಾತಾಡಬೇಡ, ನಾನು ಮಾತಾಡ್ತೀನಿ ಇವಾಗ. ಏಯ್ ಸುಶೀಲೆ, ಏನೇ ಸುಶೀಲೆ ನಿಂದು ಜಾಸ್ತಿ ಆಗೈತಿ ನಡುವೆ. ಆಹಾ, ಗಂಡ ಸುಮ್ಮನೆ ಇದ್ದಾನೆ ಅಂತ ಹೇಳ್ಬಿಟ್ಟು ನಿಂದು ಆಡದ ಆಟ ಊಡಿದ್ಲೆಗ್ಗಿ. ಆಡದ ಆಟ ಊಡಿದ್ಲೆಗ್ಗಿ. ನಾನು ಯಾಕೇನು ಕೇಳಲ್ಲ, ಈ ನಡುವೆ ಜಗಳ ಮಾಡಿಲ್ಲ, ಬೊಯ್ದಿಲ್ಲ, ಕೂಗಿಲ್ಲ, ಕಿರ್ಚಾಡಿಲ್ಲ ಅಂತ ಹೇಳ್ಬಿಟ್ಟು ನೀನು ಇಷ್ಟ ಬಂದ ಮಾಡ್ತಿದ್ಯಾ. ಅಲ್ಲ ಕಣೆ, ಕೇಕ್ ಅವನು ಯಾವನ್ ಬೇರೆ ಅಂತ ತರಿಸಿದ್ಯಲ್ಲ, ನಾನೇನು ಸತ್ತೋಗಿದ್ನೆ? ನನಗೆ ಹೇಳಿದರೆ ನಾನು ಶಿರಾಕ್ಕೆ ಹೋಗಿ ಕೇಕ್ ತರ್ತಿರ್ಲಿಲ್ವ? ನಮ್ಮ ಅಪ್ಪ ಅಮ್ಮನ ಆನಿವರ್ಸರಿ ನಾನು ಮಾಡ್ತಿರ್ಲಿಲ್ವ? ಯಾಕೆ ಹಿಂಗೆ ಮಾಡಿದೆ? ನನಗೆ ಈ ಊರಲ್ಲಿ ಮರ್ಯಾದೆ ತೆಗಿತಿರಲೇ ನೀನು ಕಣೆ ಸುಶೀಲೆ. ಐತೆ ನೀ ಮಾರಿ ಹಬ್ಬ. ಕಂಡಿದ್ದೀನಿ ಬಿಡು ನೀನು ಯೋಗ್ಯತನ. ನೀನು ಯೋಗ್ಯತೆ ಕೊಲ್ಲಾಕ. ನ್ಯಾಯವಾಗಿ ನೋಡ್ಕೊಂಡಿದ್ರೆ ನೀನೇ ಹೋಗಿ ಸಿರಾಕ್ ಹೋಗಿ ಜವಾಬ್ದಾರಿಯಿಂದನ ಕೇಕ್ ತಂದು ಕಟ್ ಮಾಡಿಸಿ ನಿಮ್ಮ ಅಪ್ಪ ಅಮ್ಮನ ಮದುವೆ ಆಗಿದ್ದೀನ ಅದನ್ನು ಸೆಲೆಬ್ರೇಟ್ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಕುಡ್ದು ಎಲ್ಲಿ ಬಿದ್ಕೊಂಡಿದ್ದ? ನಾನು ಮಂಜ, ಪ್ರಮೀಳಮ್ಮ, ಸವಿತಮ್ಮ, ಸಲ್ಮ ಎಲ್ಲ ಸೇರ್ಕೊಂಡು ಕೇಕ್ ಕಟ್ ಮಾಡಿಸಿವಿ. ಅದ್ರಾಗ ಏನೈತೆ ತಪ್ಪು? ನ್ಯಾಯವಾಗಿ ಮಾಡ್ಬೇಕಾಗಿದ್ದು ನೀನು ಮಾಡ್ಬೇಕಾಗಿದ್ದು ನಾನು ಮಾಡಿದ್ದೀನಿ. ಅದಕ್ಕೂ ನಿನ್ನ ಹಬ್ಬರದಾಗಿ ನೆಮ್ಮದಿಲ್ಲ ಅಂದರೆ ನಿನ್ಗೆ ಯಾವಳ ಬೆಲೆ ಕೊಡ್ತಾಳೆ? ಹೋಗ. ಓ, ಆಲೇ ನನ್ನ ಹೆಂಡತಿ ಬಾಯಿಗೆ ಹೋಗೋ ಬಾರೋ ಅನ್ನೋ ಮಾತು ಬರ್ತಾ ಇದ್ದಾವೆ. ಅತ್ತೆ ಸಪೋರ್ಟ್ ಐತೆ, ಪುಟ್ರಂಗಮ್ಮನ ಸಪೋರ್ಟ್ ಐತೆ ನನಗೆ ಅಂತ ಹೇಳ್ಬಿಟ್ಟು ನೀನು ತುಂಬ ಮೆರಿತೀವಿಯಲ್ವಾ? ಕಟ್ ಮಾಡ್ತೀನಿ ಕಣೆ, ನಿನ್ನ ಬಾಲ ಕಟ್ ಮಾಡ್ತೀನಿ. ಇಷ್ಟ್ರಾಗೇನ ಕಟ್ ಮಾಡ್ತೀನಿ. ಮಾತಾಡು. ದೀಪ ಕೆಡ್ಬೇಕಾದ್ರೆ ಜೋರಾಗಿ ಉರಿತೈತೆ ಅಂತೆ. ಈಗ ಮುಚ್ಕೊಂಡಿರಲ್ಲ, ಬಂದ್ಬಿಟ್ಟ ಇಲ್ಲಿ ನನ್ನ ಸೊಸೆ ಬಗ್ಗೆ ಮಾತಾಡೋಕ್ಕೆ. ಅದು ಮಾತಾಡೋದ್ಕಿನ್ನೂ ಮೊದಲು ನೀನು ನೇರಪೋಗಿರೋದು ಕಲಿ. ಅಮ್ಮ, ಆಯ್ತಮ್ಮ, ನೀವು ಮಾಡಿದ್ದೆ ಸರಿ, ನಂದೇ ತಪ್ಪು, ಕ್ಷಮಿಸ್ಬಿಡ್ರಿ. ನಿಮ್ಮ ತಾಗ ಮಾತಾಡೋದಕ್ಕಿಂತ ಸುಮ್ಮನಿರೋದು ಒಳ್ಳೇದು. ಯಾಕಂದರೆ ನಿಮ್ಗೆ ಆಲೆ ಮಾತೆಯರು ಅಂತ ಕರೆದೇವ್ರು ನಿಮ್ಮನ್ನು. ಹೆಂಗಸ್ರನ್ನೆಲ್ಲ ಮಾತೆಯರು ಅಂತ ಕರೆದೇವ್ರು. ಯಾಕೆ ಹೇಳ್ರಿ? ನಿಮಗೆ ಮಾತೇ ಬಂಡವಾಳ. ಮಾತಾಡ್ರಮ್ಮ, ಮಾತಾಡ್ರಿ.